Hi guys, welcome to my channel. That is Sanjana Creations. Is exercise. 2. Yeah, trip. Special cook. That is traditional food. Please follow my channel. ಹಾಯ್ ಗೈಸ್ ನಮಸ್ತೆ. ನಾ ಸಂಜನಾ, ಇದು ಸಂಜನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ವಿಶೇಷವಾದ ಅಡಿಗೆಯನ್ನ ಕಲಿತು ನಾನು ಮಾಡ್ತಾ ಇದ್ದೇನೆ. ಅದು ಏನು ಅಂತ ಕೇಳಿದ್ರೆ, ಫ್ರೆಂಡ್ಸ್ ನೋಡಿ, ಫುಲ್ ಏನ್ ಕಾಣ್ತಾ ಇದೆ? ಬಿಸಿಲಲ್ವಾ, ನಮ್ಮ ಬಾಡಿ ಹೀಟ್ ಆಗ್ತಾ ಇರ್ತದೆ. ಲಾಸ್ಟ್ ವೀಕಲ್ಲಿ ನಾನು ಒಂದು ಒಳ್ಳೆಯ ದಾಸವಾಳ ಹೂವಿನ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳಿದೆ. ಬಟ್ ಇವತ್ತು ಕೂಡ ನಮ್ಮ ಬಾಡಿ ಈ ಸಮ್ಮರ್ ಸೀಸನ್ ಅಲ್ಲಿ ನಮ್ಮ ಬಾಡಿ ತಂಪಾಗಿರುವಂತ ಒಂದು ಫುಡ್ ಅನ್ನ ಎಲ್ಲರಿಗೂ ಗೊತ್ತಿರುವಂತದೆ. ಬಟ್ ನಾನು ಇದನ್ನ ಕಲಿತು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮಗೆ ಗೊತ್ತಿದೆ ರಾಗಿ ತಿಂದರೆ ನಿರೋಗಿ ಆಗಿರ್ಬೋದು ಅಂತ ಅಲ್ವಾ. ಸೊ ರಾಗಿಯಲ್ಲಿ ಹಲವಾರು ಐಟಮನ್ನು ಮಾಡ್ತೀವಿ. ರಾಗಿ ಹಿಟ್ಟಿರ್ಬೋದು, ರಾಗಿ ಜ್ಯೂಸ್, ರಾಗಿ ಮಾಲ್ಟ್, ರಾಗಿ ಮಣ್ಣಿ, ರಾಗಿ ರೊಟ್ಟಿ, ಹೀಗೆ 10 ಹಲವು ಐಟಮ್ಗಳನ್ನು ಮಾಡ್ತೀವಿ. ಸೊ ಒಂದು ಅತ್ಯುತ್ತಮವಾದ ಆಹಾರ ರಾಗಿಯಲ್ಲಿ ಏನೆಲ್ಲ ಇದೆ ಅಂತ ಖಂಡಿತ ನಿಮಗೆ ಗೊತ್ತಿರುತ್ತೆ. ಸೊ ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ. ಹಾಗೆ ಈ ರಾಗಿ ಮುದ್ದೆ ಮಾಡೋದು ಹೇಗೆ ಅನ್ನೋದನ್ನು ನಾನು ಹೇಳಿದ್ನಲ್ಲ, ಕಲಿತು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಯಾಕೆಂದರೆ ಇದಕ್ಕೆ ಬೇಕಾಗಿರುವ ಐಟಮ್ ಕಡಿಮೆ ಇರ್ಬೋದು, ಅದ್ರ ಕೆಲವು ಇನ್ಸ್ಟ್ರೂಮೆಂಟ್ ಅಂದರೆ ಒಂದು ಸ್ಟಿಕ್ ಇರ್ಬೋದು ಅಥವಾ ಒಂದು ಮರದ ಸೌಟ್ ಇರ್ಬೋದು. ಸೊ ಅದು ಬೇಕಾಗುತ್ತೆ. ಅದು ಇಲ್ಲ ಅಂದರೂ ಕೂಡ ಸೌಟಲ್ಲಿ ಕೂಡ ಮಾಡ್ಬೋದಂತೆ. ಓಕೆನಾ? ಸೊ ಫ್ರೆಂಡ್ಸ್, ಈ ವಿಡಿಯೋವನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೊಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಆಯಿತಾ? ಮಾಡಿದ್ರೆ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ, ಇದಕ್ಕೆ ಬೇಕಾಗಿರುವ ಒಂದೆರಡು ಮರದ ಸೌಟುಗಳು ಮತ್ತು ಉದ್ದ ಕೋಲು ಅದೇನು ತೋರಿಸ್ತೇನೆ ಬನ್ನಿ. ಸ್ನೇಹಿತರೆ, ಇದಕ್ಕೆ ಬೇಕಾಗುವ ಐಟಮ್ಗಳು ಹೆಚ್ಚು ಏನು ಬೇಡದಿದ್ದರೂ ಇಂಥ ಒಂದು ಗುಂಡಿ, ಒಂದು ಪಾತ್ರೆ ಇದ್ದರೆ ಒಳ್ಳೆಯದು. ಚರಿಗೆ ಅಂತ ಹೇಳ್ತೀವಿ, ಅಥವಾ ಒಂದು ಸಣ್ಣ ಚರಿಗೆ ತರಪ. ಯಾಕೆ ಅಗಲ ಪಾತ್ರೆ ಬೇಡ ಅಂದರೆ, ನಾವು ಈ ಒಂದು ಸ್ಟಿಕ್ ಹಾಕಿ ತೊಳೆಸಿದಾಗ ಅದು ಆಚೆ ಈಚೆ ಹೋಗಬಾರ್ದು ಅಂತ, ಸ್ಪ್ರೆಡ್ ಆಗಬಾರ್ದು ಅಂತ. ಓಕೆನಾ? ಸೊ ಈ ಒಂದು ಗುಂಡಿ ಪಾತ್ರೆ ಮಸ್ಟ್ ಬೇಕಾಗುತ್ತೆ, ಇದ್ರೆ ಒಳ್ಳೆಯದು. ಸೊ ಈ ಒಂದು ಸ್ಟಿಕ್ ಅಂತೂ ಬೇಕಾಗತ್ತೆ. ಇಲ್ಲಾಂದರೂ ಕೂಡ ಸೌಟ್ ಹಾಕಿ ತೊಳೆಸ್ಬೋದಂತೆ. ಸೊ ಈ ಒಂದು ಇದ್ದರೆ ಮುದ್ದೆ ಮಾಡಲಿಕ್ಕೆ ಅನುಕೂಲ. ಅದು ಬಿಟ್ಟರೆ ಮುದ್ದೆ ಇದೆಲ್ಲ ಆದ ಮೇಲೆ ಮುದ್ದೆ ಒಂದು ರೌಂಡ್ ಬರ್ತದಲ್ಲ, ಆ ರೌಂಡ್ ಶೇಪ್ ಬರಲಿಕ್ಕೆ ಈ ಒಂದು ಮರದ ಸೌಟುಗಳು ಅವಶ್ಯಕತೆ ಇದೆ. ಇಲ್ಲಾಂದ್ರೆ ಕೂಡ ದೊಡ್ಡ ಸೌಟಲ್ಲಿ ಕೈಯಲ್ಲೇ ಮಾಡಬಹುದು. ಓಕೆನಾ? ಇಲ್ಲಾಂದರೆ ಕೂಡ ಮಾಡ್ಬೋದು. ಹಾಗಾದರೆ ಸ್ಟಾರ್ಟ್ ಮಾಡುವ. ಇದು ಒಂದು ಸ್ಮಾಲ್ ಟ್ರಿಕ್ ಸ್ನೇಹಿತರೆ, ಮತ್ತೇನೂ ಇಲ್ಲ, ಆರಾಮಾಗಿ ಮಾಡ್ಬೋಣ. ಸೊ ಈಗ ಒಂದು ಹೆಲ್ದಿ ಆಗಿರುವ, ನಮ್ಮ ಆರೋಗ್ಯವನ್ನು ಕಾಪಾಡುವಂಥ, ದೇಹವನ್ನು ತಂಪಾಗಿಸುವಂಥ ರಾಗಿ ಮುದ್ದೆಯನ್ನು ಮಾಡೋದು ಹೇಗೆ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು 2 ಗ್ಲಾಸ್ ನೀರನ್ನು ತೊಗೊಂಡಿದ್ದೇನೆ. ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡುವ. ಕೆಲವರು ಉಪ್ಪು ಮಾಡ್ತಾರೆ, ಮಾಡೋಲ್ಲ. ಸ್ವಲ್ಪ ಚಪ್ಪೆ ಚಪ್ಪೆ ಆಗುತ್ತೆ ಅಂತೇಳಿ ಒಂದು ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿ. ಹಾಗೆ 1 ಸ್ಪೂನಷ್ಟು ಮಾತ್ರ, ಒಂದು ದೊಡ್ಡ ಸ್ಪೂನ್ ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀರಿಗೆ ಮಿಕ್ಸ್ ಮಾಡಿ ತೊಳೆಸ್ತಾ ಇರಬೇಕು. ಯಾಕೆಂದರೆ ಅದು ಎಲ್ಲೂ ತಳ ಹಿಡಿಬಾರ್ದು ಅಂಥೇಳಿ. ಓಕೆನಾ? ಚೆನ್ನಾಗಿ ಅದೇ ಒಂದು ಉದ್ದ ಸ್ಟಿಕ್ಕಲ್ಲಿ ತೊಳೆಸ್ತಾ ಇರಬೇಕು. ಅದು ಬಿಸಿಯಾಗಿ ಕುದಿ ಬರಬೇಕು. ಹಾಗೆ 1 ಸ್ಪೂನಷ್ಟು ತುಪ್ಪವನ್ನು ಮಿಕ್ಸ್ ಮಾಡಿ. ಅದು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಹಾಗೆ ತಳ ಹಿಡಿಯೋದಿಲ್ಲ. ಓಕೆನಾ? ನೋಡಿ, 1 ಸ್ಪೂನಷ್ಟು ತುಪ್ಪವನ್ನು ಮಿಕ್ಸ್ ಮಾಡ್ಕೊಳ್ವಾ. ಸ್ನೇಹಿತರೆ, ಈ ಒಂದು ಟ್ರೆಡಿಷ್ನಲ್ ಫುಡ್ ಹೆಚ್ಚಿನದಾಗಿ ಮೈಸೂರು, ಬೆಂಗಳೂರು, ಮಂಡ್ಯ, ಹಾಸನ ಆ ಕಡೆ, ಹಳ್ಳಿ ಕಡೆಯಲ್ಲಂತೂ ಮಾಮೂಲಿ ಒಂದು ಕಾಯಮ್ಮ ಆಹಾರ ಈ ಕಡೆ. ಇನ್ನು ನಮ್ಮ ಮಂಗಳೂರು ಕಡೆ ಹೋದರೆ ಗಂಜಿ ಹೇಗೋ, ಬಾಯ್ಲ್ಡ್ ರೈಸ್ ಗಂಜಿ ಹೇಗೋ ಹಾಗೆ ಇಲ್ಲಿ ಮುದ್ದೆ ಬೇಕೇ ಬೇಕು. ಇನ್ನು ಉತ್ತರ ಕರ್ನಾಟಕ ಕಡೆ ಹೋದರೆ ಜೋಳದ ರೊಟ್ಟಿ ಹೇಗೆ ವಿಶೇಷನೋ ಹಾಗೆ. ಸೊ ನೋಡಿ, ಈಗ ಚೆನ್ನಾಗಿ ಕುದಿ ಬಂದಿದೆ ಇದು. ಅದರ ನಂತರದಲ್ಲಿ ಒಂದು 5 ಸ್ಪೂನಷ್ಟು ಪುನಃ ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ತೊಳೆಸ್ಕೋಬೇಕು. ಹಾಗೆ ಅದು ಗಟ್ಟಿ ಆಗೋ ತನಕ ಹಾಗೆ ಇರಲಿ. ಒಂದು 5 ನಿಮಿಷ ಅಲ್ಲಿ ಮುಚ್ಚಿಟ್ಬಿಡಿ, ಲೋ ಫ್ಲೇಮಲ್ಲಿ ಮುಚ್ಚಿಟ್ಟು ಆದ ಮೇಲೆ 5 ನಿಮಿಷ ಆದ ಮೇಲೆ ಈಗ ಪಾತ್ರೆನ ಕೆಳಗೆ ಇಳಿಸ್ಕೊಂಡು ಒಂದು ಸಪೋರ್ಟ್ ಬೇಕು ಸ್ನೇಹಿತರೆ. ಸರಿಯಾಗಿ ಗೋಡೆಗೆ ಒತ್ಕೊಳ್ಳಿ. ಕಾಲಿನಿಂದ ಹಿಡ್ಕೊಳ್ಳಿಕ್ಕಾಗಲ್ಲ, ಹಾಗಾಗಿ ಬಟ್ಟೆಯಿಂದ ಸುತ್ತಕೊಂಡು ಸ್ವಲ್ಪ ಕಾಲಿನ ಸಪೋರ್ಟ್ ಬೇಕಾಗುತ್ತೆ. ಯಾಕಂದರೆ ನಮಗೆ ಅಲ್ಲಿ ಗ್ರಿಪ್ಪಿಗೆ ಬೇಕಾಗುತ್ತಲ್ಲ, ಚೆನ್ನಾಗಿ ತೊಳೆಸ್ಕೋಬೇಕು. ಯಾಕೆ ಅಂತ ಹೇಳಿದರೆ, ಅದು ರಾಗಿ ಹಿಟ್ಟು ಎಲ್ಲ ಕಡೆ ಬಾಯ್ಲ್ ಆಗ್ತದೆ, ಮತ್ತು ಸರಿಯಾಗಿ ಕೈ ಆಡಿಸಿ ಎಲ್ಲವೂ ಮಿಕ್ಸ್ ಆಗಲಿ ಅಂತೇಳಿ. ಓಕೆ ಸ್ನೇಹಿತರೆ, ಇನ್ನು ರಾಗಿಯಲ್ಲಿ ಹಲವಾರು ರೀತಿ ಖನಿಜಾಂಶಗಳು, ಪೋಷಕಾಂಶಗಳು ಮತ್ತು ಮಿನರಲ್ಸ್ಗಳು ಇದೆ. ಹಾಗೆ ಬಡವರ ಒಂದು ಆಹಾರ ರಾಗಿ ಅಂತ ಹೇಳ್ಬೋದು.
ಸೊ ಫ್ರೆಂಡ್ಸ್, ಅದೇ ಥರ ರಾಗಿ ಹಿಟ್ಟಿನಲ್ಲಿ ದೋಸೆ, ಗಂಜಿ ಅಂದರೆ ಮಾಲ್ಟ್, ಹಲವಾರು ರೀತಿಯ ಐಟಮನ್ನು ಕಾಣ್ತೇವೆ ಮಾಡುವಂಥದ್ದು. ಹಾಗೆ ಒಂದು ಜಿ ನ್ಯೂಸಿನ ಪ್ರಕಾರ ಅಕ್ಕಿ ಹಿಟ್ಟುಗಿಂತ ರಾಗಿ ಹಿಟ್ಟು ಮಧುಮೇಹಗಳಿಗೆ ಒಳ್ಳೆಯದು, ಅಂದರೆ ಡಯಾಬಿಟಿಕ್ ಪೇಷಂಟ್ಗಳಿಗೆ ರಾಗಿ ತುಂಬ ಒಳ್ಳೆಯದು ಅಂತ ಒಂದು ಸೈಂಟಿಫಿಕಲಿ ಪ್ರೂಫ್ ಆಗಿದೆ. ಸೊ ಈಗ ಮುದ್ದೆ ಮಾಡೋದರ ಹೇಗೆ ಅಂತ ತೋರಿಸ್ತಾ ಇದ್ದೇನೆ ನೋಡಿ ಸ್ನೇಹಿತರೆ. ಒಂದು ಪಾತ್ರೆಯಲ್ಲಿ ನೀರಿಟ್ಕೊಳ್ಳಿ ಮತ್ತು ಆ ಸೌಟನ್ನು ಸ್ವಲ್ಪ ಒದ್ದೆ ಮಾಡ್ಕೋಬೇಕು. ಯಾಕೆಂದರೆ ಉಂಡೆ ಮಾಡಲಿಕ್ಕೆ ಅದು ಈಸಿ ಆಗ್ತದೆ, ರೌಂಡಾಗಿ ಬರ್ತದೆ ಅಂತೇಳಿ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ. ಸೊ ಈ ಸ್ವಲ್ಪ ನೀರನ್ನು ಅಪ್ಲೈ ಮಾಡಿಕೊಂಡು ಈಸಿಯಾಗಿ ಈ ಥರ ರೌಂಡ್ ಥರ ಮಾಡ್ತಾ ಇರಬೇಕು. ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದು. ಹಾಗೆ ಇದಕ್ಕೆ ಕಾಂಬಿನೇಷನ್ ಒಂದು ಸೊಪ್ಪಿನ ಸಾರಿದ್ದರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಅದಕ್ಕೆ ಎಲ್ಲ ಸೊಪ್ಪನ್ನು ಮಿಕ್ಸ್ ಮಾಡಿಕೊಂಡು ಒಂದು ಅತ್ಯುತ್ತಮವಾದ ಸಾರು, ಹೆಚ್ಚಿನವರು ಬಸ್ಸಾರು ಅಂತ ಹೇಳ್ತಾರೆ ಈ ಕಡೆ ಮಂಡ್ಯ ಮೈಸೂರು ಕಡೆ. ಸೊ ಆ ಒಂದು ಸಾರು ಅದಕ್ಕೆ ಕರೆಕ್ಟ್ ಆದ ಕಾಂಬಿನೇಷನ್ ಸ್ನೇಹಿತರೆ. ಈಗ ರೆಡಿಯಾಗಿದೆ. ಸೊ ಈಗ ಒಂದು ಅತ್ಯುತ್ತಮವಾದ ಆಹಾರ ರಾಗಿ ಮುದ್ದೆ ರೆಡಿಯಾಗಿದೆ. ರಾಗಿ ತಿಂದು ನಿರೋಗಿಯಾಗಿ ಅಂತೇಳಿ ಒಂದು ಗಾದೆ ಮಾತಿನಂತೆ ಇದಕ್ಕೆ ಕಾಂಬಿನೇಷನ್ ಆಗಿರುವ ಸಾಂಬಾರ್ ಅಂದರೆ ಸೊಪ್ಪಿನ ಸಾರು ನೋಡೋಣ ಯಾವುದೆಲ್ಲ ಸೊಪ್ಪು ಹಾಕಿದ್ದಾನೆ ತೋರಿಸ್ತೀನಿ ಬನ್ನಿ. ನುಗ್ಗೆ ಸೊಪ್ಪು, ದಂಟಿನ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ಕೀರೆ ಸೊಪ್ಪು, ಕಿರಿಕಿರೆ ಸೊಪ್ಪು, ದಂಟು. ಎಸ್ ಸ್ನೇಹಿತರೆ, ಇದಕ್ಕೆ 7-8 ಥರದ ಸೊಪ್ಪನ್ನು ಹಾಕಿದರೆ ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಅಂತ. ಯಾಕಂದರೆ ಒಂದೇ ಯಾಕೆ ಹಾಕೋಲ್ಲ ಅಂದರೆ ಎಲ್ಲ ಸೊಪ್ಪುಗಳಿರುವಂಥ ವೈಟಮಿನ್ಗಳು, ಖನಿಜಗಳು, ಮಿನರಲ್ಸ್ಗಳು ಎಲ್ಲವೂ ಸೇರಲಿ, ಮಿಕ್ಸ್ ಆಗಲಿ ಅಂತೇಳಿ, ಮತ್ತು ಟೇಸ್ಟ್ ಕೂಡ ಕೊಡುತ್ತೆ. ಒಂದೇ ಥರದ ಸೊಪ್ಪು ಹಾಕಿದರೆ ಹೆಚ್ಚು ಒಂದು ರುಚಿ ಇರೋದಿಲ್ಲ. ಸೊ ಇದನ್ನು ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಬೇಕಾಗಿರುವಂಥ ತೊಗರಿಬೇಳೆ ಮತ್ತು ಹೆಸರು ಬೇಳೆಯನ್ನು ನೆನೆಸಿ ಒಂದು ಕುಕ್ಕರಲ್ಲಿ ಕೂಗಿಸಿ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಕಾಗಿ ಒಂದು 7-8 ಬೆಳ್ಳುಳ್ಳಿಯ ಎಸಳುಗಳನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸಾಂಬಾರನ್ನು ರುಬ್ಬಿ ಹಾಕ್ಬೋದು ಅಥವಾ ಪೌಡರನ್ನು ಕೂಡ ಮಿಕ್ಸ್ ಮಾಡ್ಬೋದು. ಚೆನ್ನಾಗಿ ಬಾಯ್ಲ್ ಆಗಬೇಕು. ಬೇಳೆ, ಸೊಪ್ಪು ಮತ್ತು ಟೊಮೆಟೊ ಹಾಕಿರುವಂಥ ಚೆನ್ನಾಗಿ ಬೇಯಿಸ್ಕೋಬೇಕು. ಓಕೆನಾ. ಸೊ ಫ್ರೆಂಡ್ಸ್, ಇದೆಲ್ಲ ಆದ ನಂತರದಲ್ಲಿ ಈಗ ನಮಗೆ ರೆಡಿಯಾಗಿದೆ. ಇದರ ಜೊತೆಗೆ ಕಾಂಬಿನೇಷನ್ ಉಪ್ಪಿನಕಾಯಿ ಬೇಕಾಗ್ಬೋದು ಅಥವಾ ಹಪ್ಪಳ ಇದ್ರೂ ನಡೆಯುತ್ತೆ, ಯಾವುದು ಕೂಡ ಮಿಕ್ಸ್ ಮಾಡ್ಕೊಬೋದು. ಸೊ ಈಗ ಅತ್ಯುತ್ತಮವಾದ ಹೆಲ್ದಿಯಾದ ಸೊಪ್ಪಿನ ಸಾಂಬಾರ್ ರೆಡಿಯಾಗಿದೆ. ಇದು ಜಗದು ತಿನ್ನೋದಲ್ಲ, ಕೆಲವರು ಜಗದು ಬಿಡ್ತಾರೆ. ಇದು ಅಗಿಬಾರ್ದು ಸ್ನೇಹಿತರೆ. ಇದು ಹಾಗೆ ಗುಳಂ ಅಂತ ನುಂಗ್ಬೇಕು. ಓಕೆನಾ. ಮೊದಲು ತಿನ್ನಲಿಕ್ಕೆ ಕಷ್ಟ, ಗೊತ್ತಿಲ್ಲದವರಿಗೆ ಅಗದು ಬಿಡ್ತಾರೆ. ಹಾಗಾಗಿ ಹಾಗೆ ತಿನ್ನೋದಲ್ಲ. ಎಸ್ ಫ್ರೆಂಡ್ಸ್, ಈಗ ಒಂದು ಒಳ್ಳೆಯ ಟ್ರೆಡಿಷನಲ್ ಫುಡ್ ಹೇಗೆ ಮಾಡೋದು ಅಂತ ನೋಡಿದ್ರಿ. ಫ್ರೆಂಡ್ಸ್, ನೀವು ಟ್ರೈ ಮಾಡಿ, ಹೊಸದಾಗಿ ಯಾರು ಮಾಡ್ತಾ ಇದ್ದೀರಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಯಾರಿಗೆ ಗೊತ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ತಿರಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಭಿನ್ನವಾದ ವಿಷಯದೊಂದಿಗೆ ಮತ್ತೊಮ್ಮೆ ನಿಮ್ಮೊಂದಿಗೆ. ಅಲ್ಲಿವರೆಗೂ ಬಾಯ್. ಲವ್ ಯು ಆಲ್. ಥ್ಯಾಂಕ್ ಯು.